ದೊಡ್ಡಣ್ಣನ ವಿರುದ್ಧ ಹಲವು ದೇಶಗಳ ಸುಂಕ ಸಮರ. ಇತರೆ ದೇಶಗಳ ಕೋಪಾಗ್ನಿಯನ್ನ ಕಂಡು ಕೂಲಾಗಿರುವಂತಹ ಅಮೆರಿಕ ಸುಂಕ ವಿರಾಮಕ್ಕೆ ಕಾರಣ ಏನ್ ಗೊತ್ತಾ? ಟ್ರಂಪ್ ಹುಚ್ಚಾಟಕ್ಕೆ ಕೆಲ ದಿನಗಳ ವಿರಾಮ ಬೇಕು ಬಂತು. ಬೇಸೋದೊಣ್ಣೆಯಿಂದ ತಪ್ಪಿಸಿಕೊಂಡ್ರೆ ಸಾವಿರಾರು ವರ್ಷ ಆಯಸ್ಸು ಅಂತ ಹೇಳ್ತಾರೆ. ಈಗಾಗಲೇ ಟ್ರಂಪ್ ವಿರುದ್ಧ ಅಮೆರಿಕಾದಲ್ಲಿ ಪ್ರೊಟೆಸ್ಟ್ ಕೂಡ ನಡೀತಾ ಇದೆ. ಅಮೆರಿಕದ 50 ರಾಜ್ಯಗಳಲ್ಲಿ ನಿರಂತರ ಪ್ರತಿಭಟನೆ ನಡೀತಾ ಇದೆ. ತಪ್ಪು ನಿರ್ಧಾರಗಳಿಂದ ಜನರ ಕೋಪಕ್ಕೆ ಗುರಿಯಾಗಿರುವಂತಹ ಟ್ರಂಪ್ ಅವರ ಪರಿಸ್ಥಿತಿ ಹೇಳತೀರದ್ದಾಗಿದೆ. ಇಷ್ಟು ದಿನ ಹೆಂಗೋ ಸುಮ್ಮನೆ ಕೂತ್ಕೋಬೇಕಾಗಿತ್ತು, ಕೂತ್ಕೊಂಡಿಲ್ಲ. ಒಂದೊಂದೇ ಸುಂಕವನ್ನ ಹೆಚ್ಚು ಮಾಡ್ತಾ ಇದ್ದಾರೆ. ಈ ವಿಚಾರಕ್ಕೆ ದೇಶ ಮಾತ್ರ ಅಲ್ಲ, ಅಕ್ಕಪಕ್ಕದ ದೇಶ ಮಾತ್ರ ಅಲ್ಲ, ಅವರ ದೇಶದಲ್ಲೇ ಪ್ರತಿಭಟನೆಗಳು ಭುಗಿಲೇರ್ತಾ ಇದೆ. ದೊಡ್ಡಣ್ಣನ ವಿರುದ್ಧವಾಗಿ ಹಲವಾರು ದೇಶಗಳು ಸುಂಕ ಸಮರವನ್ನ ಸಾರ್ತಾ ಇರುವಂತಹ ಈ ಸುಸಂದರ್ಭದಲ್ಲಿ ಅವರ ದೇಶದಲ್ಲೇ ಪ್ರತಿಭಟನೆ ಹೇಳ್ತಾ ಇದೆ, ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇತರ ದೇಶಗಳ ಕೋಪಾಗ್ನಿ ಜ್ವಾಲೆಯಲ್ಲಿ ಉರಿದು ಹೋಗ್ತಿದ್ದಂತಹ ಅಮೆರಿಕ ಸ್ವಲ್ಪ ಕೂಲಾದಂತೆ ಕಾಣಿಸ್ತಾ ಇದೆ. ಅಮೆರಿಕ ಸುಂಕ ವಿಚಾರಕ್ಕೆ ವಿರಾಮ ಸಿಕ್ಕಿತ್ತು. ಅದೇ ವಿರಾಮಕ್ಕೆ ಏನ್ ಕಾರಣ ಇರಬಹುದು ಎನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗಿತ್ತು. ಟ್ರಂಪ್ನ ಹುಚ್ಚಾಟಕ್ಕೆ ಕೆಲ ದಿನಗಳು ವಿರಾಮ ಕೂಡ ಬಿದ್ದಿತ್ತು. ಹಂಗಾದ್ರೆ ವಿರಾಮ ಯಾಕೆ ಕೊಟ್ಟಿದ್ರು ಅವರು? ಏನೋ ಹೇಳ್ತಾರಲ್ಲ ಸ್ವಾಮಿ, ಬೀಸೋದುಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾವಿರಾರು ವರ್ಷ ಆಯಸ್ಸು ಅನ್ನುವಂಥದ್ದು. ಆ ರೀತಿ ಏನಾದ್ರೂ ಸೈಲೆಂಟ್ ಆಗ್ಬಿಟ್ರ ಎಲ್ಲಾ ದೇಶಗಳು ನನ್ನ ಮೇಲೆ ಸಮರಕ್ಕೆ ಬರೋ ತರ ಮಾತನಾಡ್ತಾ ಇದ್ದಾರೆ, ಅದಕ್ಕೆ ಸೈಲೆಂಟ್ ಆಗ್ಬಿಡೋಣ ಸ್ವಲ್ಪ ದಿನ ಅಂತ. ಭಾರತದ ಜೊತೆ ಚೀನಾ ಸ್ನೇಹ ಹಸ್ತ ಚಾಚಿದ್ದೇಕೆ ಹೆದರಿದ್ರ ಟ್ರಂಪ್? ಹಂಗಾದ್ರೆ ಚೀನಾಕ್ಕೆ ಭಾರತ ಬೆಂಬಲಿಸಿದ್ರೆ ಟ್ರಂಪ್ ಆಟೋಟಕ್ಕೆ ಪಕ್ಕಾ ಬ್ರೇಕ್ ಬೀಳುತ್ತೆ. ಭಾರತ ಜೊತೆಗಿನ ಸ್ನೇಹ ಕಾಪಾಡಿಕೊಳ್ಳಲು ಟ್ರಂಪ್ ಪ್ಲಾನ್ ಅನ್ನ ಮಾಡಿಕೊಂಡ್ರ. 90 ದಿನಗಳ ಕಾಲ ಸುಂಕ ವಿರಾಮ ಘೋಷಿಸಿದಂತಹ ಡೊನಾಲ್ಡ್ ಟ್ರಂಪ್ ಚೀನಾ ಬಿಟ್ಟು ಎಲ್ಲಾ ದೇಶಗಳಿಗೆ ಸುಂಕ ವಿರಾಮ ಘೋಷಣೆ. ಚೀನಾ ಸೇರಿದಂತೆ ಕೆಲ ದೇಶಗಳಿಗೆ ಅವರು ಆ ಒಂದು ವಿರಾಮವನ್ನ ಕೊಟ್ಟಿಲ್ಲ. ಚೀನಾಕ್ಕೆ ಭಾರತ ಬೆಂಬಲಿಸಿದ್ದೆ ಟ್ರಂಪ್ ಆಟೋಟಕ್ಕೆ ಈ ಒಂದು ವಿಚಾರಕ್ಕಾಗಿ ಟ್ರಂಪ್ ಸ್ವಲ್ಪ ಹೆದರು ಹೋದ್ರ ಅಂತ 90 ದಿನಗಳ ಕಾಲ ಸುಂಕ ವಿರಾಮವನ್ನ ಘೋಷಣೆ ಮಾಡಿದ್ರು ಟ್ರಂಪ್. ಚೀನಾ ಬಿಟ್ಟು ಎಲ್ಲಾ ದೇಶಗಳಿಗೂ ಕೂಡ ಸುಂಕ ವಿರಾಮವನ್ನ ನೀಡಿದ್ದಾರೆ. ಹೌದು, 75 ದೇಶಗಳಿಗೆ 90 ದಿನ ಬ್ರೇಕ್ ಕೊಡಲಾಗಿದೆ. ಚೀನಾಗೆ 125% ಟ್ಯಾಕ್ಸ್ ಸಮರ ಹಂಗೆ ಮುಂದುವರೆದಿದೆ. ಹೌದು, ಅಮೆರಿಕ ಆಮದು ಆಗುವಂತಹ ವಸ್ತುಗಳ ಮೇಲೆ ಸುಂಕ ಸಮರ ಆರಂಭಿಸಿದಂತಹ ಡೊನಾಲ್ಡ್ ಟ್ರಂಪ್ ಸುಮಾರು 75 ದೇಶಗಳ ಮೇಲೆ ಹೇರಿದಂತಹ ತೆರಿಗೆಗಳಿಗೆ 90 ದಿನಗಳ ಮಟ್ಟಿಗೆ ತಡೆಯನ್ನ ನೀಡೋದಾಗಿ ಘೋಷಣೆಯನ್ನ ಮಾಡಿದ್ದಾರೆ. ವಿದೇಶಿ ಉತ್ಪನ್ನಗಳ ಮೇಲೆ ಭಾರೀ ತೆರಿಗೆಯನ್ನ ವಿಧಿಸಿದ ಇಡೀ ವಿಶ್ವಕ್ಕೆ ಶಾಕ್ ನೀಡಿದಂತಹ ಟ್ರಂಪ್ ಈಗ 75 ದೇಶಗಳಿಗೆ ಸ್ವಲ್ಪ ರಿಲೀಫ್ ಅನ್ನ ನೀಡೋದಕ್ಕೆ ಮುಂದಾಗಿದ್ದಾರೆ. ಚೀನಾದ ಮೇಲಿನ ತೆರಿಗೆಯನ್ನ 104ರಿಂದ 125ಕ್ಕೆ ಏರಿಕೆ ಮಾಡಿದ್ದಾರೆ. ಮತ್ತೆ ದೊಡ್ಡ ಹೊಡೆತವನ್ನ ನೀಡಿದ್ದಾರೆ ಚೀನಾಕ್ಕೆ. ತೆರಿಗೆ ಹೊಡೆತದಿಂದ ಯಾವೆಲ್ಲ ದೇಶಗಳು ಪಾರಾಗಿದೆ ಅಂತ ಹೇಳಿ ಟ್ರಂಪ್ ಈ ವಿಚಾರವಾಗಿ ಮಾತನಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಮಾಡಿಕೊಂಡಿದ್ದಾರೆ. ಚೀನಾ ತನ್ನ ದೇಶವನ್ನ ಸುಲಿಗೆ ಮಾಡ್ತಾ ಇದೆ. ವಿಶ್ವ ಮಾರುಕಟ್ಟೆಗಳಿಗೆ ಚೀನಾ ಅಗೌರವ. ಚೀನಾಕ್ಕೆ ಅಮೆರಿಕ ವಿಧಿಸುತ್ತಿರುವಂತಹ ಸುಂಕದ ಪ್ರಮಾಣ ಏರಿಕೆ. ಸುಂಕದ ಪ್ರಮಾಣ 104ರಿಂದ 125ಕ್ಕೆ ಏರಿಕೆ. ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಸುಂಕ ಏರಿಕೆ. ಮುಂದಿನ ದಿನಗಳಲ್ಲಿ ಇತರೆ ದೇಶಗಳನ್ನ ಸುಲಿಗೆ ಮಾಡಬಹುದು. ಯಾವುದು? ಚೀನಾ.
ಸುಲಿಗೆ ಮಾಡುವುದು ಸ್ವೀಕಾರಾರ್ಹವಲ್ಲ ಅಂತ ಹೇಳಿ ಅರಿತುಕೊಳ್ಳಬೇಕು. ಇದು ಅಮೆರಿಕ ಮೇಲೆ ಸುಂಕ ಹೇರುವ ದೇಶಗಳಿಗೆ ಪಾಠವಾಗಲಿ. ನಾನು 90 ದಿನಗಳ ವಿರಾಮವನ್ನ ಅಧಿಕೃತಗೊಳಿಸಿದ್ದೇನೆ. ಪೋಸ್ಟ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸ್ಪಷ್ಟನೆಯನ್ನ ನೀಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಅನ್ನ ಮಾಡಿದ್ದಾರೆ. ಎಸ್, ಹೌದು, ನಾ ಆಗ್ಲೇ ಹೇಳ್ತಾ ಇದ್ದೆ, ಪೋಸ್ಟ್ ಅನ್ನ ಮಾಡಿದ್ದಾರೆ. ಆ ಪಟ್ಟಿಯಲ್ಲಿ ಭಾರತವೂ ಇರಬಹುದು ಅಂತ ಹೇಳಿ ಭಾವಿಸಲಾಗಿತ್ತು. ಭಾರತದ ಮೇಲೆ ಟ್ರಂಪ್ 26% ಪ್ರತಿ ತೆರಿಗೆಯನ್ನ ಘೋಷಿಸಿದ್ರು. ಟ್ರಂಪ್ ತೆರಿಗೆ ಸಮರ ಆರಂಭಿಸುವ ಮೊದಲೇ ಭಾರತ ಸರ್ಕಾರ ಅಮೆರಿಕದ ಜೊತೆ ವ್ಯಾಪಾರ ಸಂಬಂಧ ಮಾತುಕತೆಯನ್ನ ನಡೆಸಿತ್ತು. ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಕ್ರಿಯಿಸಿದಂತಹ ಟ್ರಂಪ್, ನಾವು ತೆರಿಗೆ ವಿಧಿಸಿದ ಬಳಿಕ ಸುಮಾರು 75 ದೇಶಗಳು ತಮ್ಮ ತಪ್ಪು ಸರಿಪಡಿಸಿಕೊಂಡು ಪ್ರತಿ ತೆರಿಗೆಯನ್ನ ಹಾಕದೆ ನಮ್ಮ ಜೊತೆಗೆ ಸಂಧಾನಕ್ಕೆ ಬಂದಿದೆ. ಹೀಗಾಗಿ ನಾವು ಅವುಗಳ ಮೇಲೆ ಹೇರಿದ್ದಂತಹ ತೆರಿಗೆಯನ್ನ 90 ದಿನ ಮುಂದೂಡೋಕೆ ನಿರ್ಧಾರವನ್ನ ಕೂಡ ಮಾಡಿದ್ದೇವೆ ಎನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಹಲವು ದೇಶಗಳು ತಮ್ಮ ಜೊತೆಗೆ ಸಂಧಾನಕ್ಕೆ ಬಂದಿದೆ, ಆದರೆ ಚೀನಾ ನಮ್ಮ ಮೇಲೆ ಪ್ರತಿ ತೆರಿಗೆಯನ್ನ ಹಾಕಿದೆ. ಹೀಗಾಗಿ ಕೂಡಲೇ ಜಾರಿಗೆ ಬರುವಂತೆ ಚೀನಾದ ಆಮದು ವಸ್ತುಗಳಿಗೆ 125% ತೆರಿಗೆಯನ್ನ ಹೆಚ್ಚಿಸಿದ್ದೇನೆ. ಒಂದು ಕ್ಷಣದಿಂದಲೇ ಜಾರಿಗೆ ತರಬೇಕು ಅಂತ ಹೇಳಿದ್ದೇನೆ ಎನ್ನುವಂತಹ ವಿಚಾರವನ್ನ ಡೊನಾಲ್ಡ್ ಟ್ರಂಪ್ ಪೋಸ್ಟ್ ಅಲ್ಲಿ ಹಾಕಿಕೊಂಡಿದ್ದಾರೆ. 4% tariff. Think of it. Right now, China's paying a 104% tariff. Think of it, 104%. Now, it sounds ridiculous, but they charged us for many items 100%, 125%. Many countries have. They've ripped us off left and right. But now it's our turn to do the ripping. Right now, China's paying a 104% tariff. Think of it, 104%. Now, it sounds ridiculous, but they charged us for many items 100%, 125%. Many countries have. They've ripped us off left and right. But now it's our turn to do the ripping. Right now, China's paying a 104% tariff. Think of it, 104%. Now, it sounds ridiculous, but they charge.